ಸಾರಿಗೆ ನೌಕರರ ಸಂಘರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಸಾರಿಗೆ ನೌಕರರ ಬೇಡಿಕೆ ವಿಚಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತಿನ ಈ ಪರಿಸ್ಥಿತಿಗೆ ನೇರವಾಗಿ ಬಿಜೆಪಿ ಸರ್ಕಾರವೇ ಕಾರಣ. 2020ರಿಂದಲೇ ಆಗಬೇಕಿದ್ದ ವೇತನ ಪರಿಷ್ಕರಣೆಯನ್ನ ಬೊಮ್ಮಾಯಿ ಸರ್ಕಾರ ವಿಳಂಬ ಮಾಡಿ 2023ರಲ್ಲಿ ಗೆಜೆಟ್ ಹೊರಡಿಸಿತು. ಅವರು ಅಂದೇ ಕ್ರಮ ಕೈಗೊಂಡಿದ್ರೆ ಇಂದು ನೌಕರರಿಗೆ ಇಷ್ಟು ದೊಡ್ಡ ಮೊತ್ತದ ಹಿಂಬಾಕಿ ಉಳಿತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಸಾಲವನ್ನು ಬಿಟ್ಟು ಹೋಗಿಲ್ಲ, ಸರ್ಕಾರ ನೌಕರರಿಗೆ ಹಣ ನೀಡದಷ್ಟು ಪಾಪರ್ ಆಗಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಎರಡು 2020ರಲ್ಲಿ ಪರಿಷ್ಕರಣೆ ಆಗಬೇಕಾಯಿತು. 4 ವರ್ಷಕ್ಕೊಂದ್ಸಲಿ. 16ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಯಿತು. 20ರಲ್ಲಿ BJP ಸರ್ಕಾರ ಇತ್ತು, 20ರಲ್ಲಿ ಮಾಡಲಿಲ್ಲ. 23ಕ್ಕೆ ಅವರು ಪರಿಷ್ಕರಣೆ ಮಾಡಿದ್ರು. ಪರಿಷ್ಕರಣೆ ಮಾಡಿ 27, 17, 3, 23ರಿಂದ ಜಾರಿಗೆ ಬರುತ್ತೆ ಅಂತೇಳಿ ಆಗಿನ ಸರ್ಕಾರ 23ರಿಂದ ಪರಿಷ್ಕರಣೆ ಮಾಡಿದ್ರು. ಆ್ಯಕ್ಚುಲಾಗಿ 20ಕ್ಕೆ ಮಾಡಬೇಕಾಗಿತ್ತು. ಆಮೇಲೆ 20ರಿಂದ 23ವರೆಗೂ BJP ಸರ್ಕಾರನೇ ಇತ್ತು. ಬೊಮ್ಮಾಯಿಯವರು 2 ವರ್ಷ ಇದ್ದರು, ಯಡಿಯೂರಪ್ಪ ಅವರು 2 ವರ್ಷ ಇದ್ದರು, 4 ವರ್ಷ ಅವರೇ ಇದ್ದಿದ್ದು. ಆ 38 ತಿಂಗಳನ್ನ ಅವ್ರು ತೀರಿಸ್ಬಿಟ್ಟು ಹೋಗ್ಬೋಗಿತ್ತಲ್ಲ. ಅವ್ರ ಸರ್ಕಾರ ಇದ್ದಾಗಲೇ ವೇತನ ಪರಿಷ್ಕರಣೆ ಆಯಿತು, 15% ಕೊಡ್ತೀವಿ ಅಂತ ಹೇಳಿದರು. ತೀರಿಸಲೇ ಇಲ್ಲ, ಹಾಗೆ ಹೋಗ್ಬಿಟ್ರು. ಇವತ್ತು ವಿಜೇಂದ್ರ ಅವರು ಮಾತಾಡ್ತಾರೆ, ಅಶೋಕ್ ಅವರು ಮಾತಾಡ್ತಾರೆ. ಅವ್ರ ಸರ್ಕಾರದ್ದು ಬಿಟ್ಟೋಗಿರ್ತಕ್ಕಂಥದ್ದು. ಇದು ಸರ್ಕಾರದ ಫೇಲ್ಯೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದರೂ ಮಾಡಬೇಕು, ಇದ್ರ ಹೊಟ್ಟೆ ಟೈಮ್ ಆದರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಅದನ್ನು ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿಯವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ. ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ, ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನೋ ನಾನು ಸಾಲ ಬಿಟ್ಟು ಹೋಗಿದ್ದೇನೆ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ.